ಮತ್ತೆ ಒಬ್ಬ ಬ್ರಹ್ಮಚರಿಗೆ ಬಾಡಿ ಬೆಳೆಸೋದು ಒಂದು ಮಕ್ಕಳ ಆಟ ಆಗೋಗುತ್ತೆ. ಮತ್ತೆ ಬ್ರಹ್ಮಚರ್ಯ ಪಾಲನೆ ಮಾಡಿರೋ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬದಲಿಗೆ ಇದು ಲೆಕ್ಕಕ್ಕೆ ಬರ್ತಿತ್ತು ಯಾರ ಶರೀರದಲ್ಲಿ ಎಷ್ಟು ದಮ್ಮಿದೆ ಅಂತ. ಮತ್ತೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು 4 ಈ ರೀತಿ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ನಿಮ್ಮ ಶರೀರದಲ್ಲಿ ಪೂರ್ಣ ರೀತಿಯಲ್ಲಿ ಶಕ್ತಿಯನ್ನ ತುಂಬುವಂತದ್ದು. ಹೋದ್ರೆ ವೀರ್ಯ ರಕ್ಷೆ. ಯಾವಾಗ್ಲಿಂದ ನೀವು ವೀರ್ಯ ರಕ್ಷೆನ ಶುರು ಮಾಡ್ತಿರೋ ಆಗ ವೀರ್ಯ ನಿಮ್ಮ ಶರೀರದಲ್ಲಿ ಮೆಲ್ಲೆಗೆ ಶಕ್ತಿಯಾಗಿ ಹರಡುತ್ತೆ. ಅದರಿಂದ ನಿಮ್ಮ ಶರೀರದಲ್ಲಿ ಬಾಡಿ ಬಿಲ್ಡಿಂಗ್ ಗೆ ಮುಖ್ಯವಾದ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದ್ರ ನಮಗೆ ತುಂಬಾ ದೊಡ್ಡ ಅಡ್ವಾಂಟೇಜ್ ಏನ್ ಸಿಗುತ್ತೆ ಅಂದ್ರೆ ವೀರ್ಯ ರಕ್ಷೆ ಮತ್ತೆ ಪ್ರಾಣಾಯಾಮದ ಜೊತೆ ನೀವು ಬಾಡಿ ಬೆಳೆಸಿದ್ರೆ ಆಗ ಆ ಮಸಲ್ಸ್ ನ್ಯಾಚುರಲಿ ಆಗಿರುತ್ತೆ. ಅದು ಲೈಫ್ ಟೈಮ್ ನಿಮ್ಮ ಜೊತೆ ಇರುತ್ತೆ. ಯಾವ ವ್ಯಕ್ತಿ ಬೇರೆ ರೀತಿ ತನ್ನ ವೀರ್ಯ ನಾಶ ಮಾಡ್ತಾನೋ ಅವನ ಶರೀರದಲ್ಲಿ ಆ ರೀತಿ ಬಲ ಯಾವತ್ತೂ ಬರೋದಕ್ಕೆ ಆಗುತ್ತೆ ವೀರ್ಯ ರಕ್ಷೆಯಿಂದ ಸಿಗೋ ತಾಕತ್ತು. ಅದಕ್ಕೆ ನಾವು ಯಾವುದೇ ಸಂದರ್ಭದಲ್ಲೂ ನಮ್ಮ ವೀರ್ಯನ ಬಚಾವ್ ಮಾಡಿ ಮತ್ತೆ ಬ್ರಹ್ಮಚರ್ಯ ಪಾಲನೆ ಮಾಡುವ ವ್ಯಕ್ತಿಯ ಜೊತೆ ಈ ರೀತಿ ಆಗಲ್ಲ. ಅವರ ಮಸಲ್ಸ್ ಗ್ರೋತ್ ನ್ಯಾಚುರಲಿ ಆಗುತ್ತೆ. ಮತ್ತೆ ಆ ಮಸಲ್ಸ್ ಸದಾ ಕಾಲ ತನಕ ಒಬ್ಬ ವ್ಯಕ್ತಿ 12 ವರ್ಷದ ತನಕ ಬ್ರಹ್ಮಚರ್ಯದ ಪಾಲನೆ ಮಾಡಿದ್ರೆ ಬ್ರಹ್ಮಚರ್ಯದ ಅದ್ಭುತ ಶಕ್ತಿಯನ್ನು ಶಬ್ದಗಳಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ 12 ವರ್ಷದ ತನಕ ಒಬ್ಬ ವ್ಯಕ್ತಿ ಬ್ರಹ್ಮಚರ್ಯದ ಪಾಲನೆ ಮಾಡಿದ್ರೆ ಅವರ ಒಳಗೆ ಒಂದು ಅದ್ಭುತ ಶಕ್ತಿಯ ವಿಕಾಸವಾಗುತ್ತೆ. ಆ ವ್ಯಕ್ತಿ ಯಾವುದೇ ವಿಚಾರವನ್ನು ಕೂಡ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಮತ್ತೆ ಒಬ್ಬ ಬ್ರಹ್ಮಚರ್ಯ ಮೈಂಡ್ ಎಷ್ಟು ಶಾರ್ಪ್ ಆಗುತ್ತೆ ಅಂದ್ರೆ ಯಾವುದೇ ವಿಷಯ ಕೂಡ ಅವರ ಮೈಂಡ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಕೂತಿರುತ್ತೆ.